ನಮಸ್ಕಾರ ಸ್ನೇಹಿತರೆ IB ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಾಮ್ಸ್ಗೆ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ. ಜನರಲ್ ಅವೇರ್ನೆಸ್ ಕ್ವಶನ್ಸ್ಗಳನ್ನ ತಗೊಂಡಿದ್ವಿ, GK ಕ್ವಶನ್ಸ್ಗಳು. GKಲಿ ಇದು 3ನೇ ವಿಡಿಯೋ. ನಾವು ಮಾಡಿರ್ತಕ್ಕಂಥ ಎಲ್ಲ ಪ್ರೀವಿಯಸ್ ವಿಡಿಯೋಸ್ಗಳು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್, ಇಂಗ್ಲಿಷ್ ಮತ್ತೆ ನ್ಯೂಮರಿಕಲ್, ಲಾಜಿಕಲ್, ಅನಾಲಿಟಿಕಲ್ ಎಬಿಲಿಟಿ ಆಗಿರ್ಬೋದು, ಎಲ್ಲ ಕೂಡ ನಿಮಗೆ ಆ IB ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂತ ಪ್ಲೇಲಿಸ್ಟ್ ಇದೆ, ಅಲ್ಲಿ ಸಿಗುತ್ತೆ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಪ್ಲೇಲಿಸ್ಟ್ ಲಿಂಕ್ ಇದೆ, ದಯವಿಟ್ಟು ಹೋಗಿ ನೋಡ್ಕೋಬಹುದು. ಪ್ರೀವಿಯಸ್ ಕ್ವಶನ್ಸ್ಗಳು ಡಿಸ್ಕಸ್ ಮಾಡಿರೋದು ಮತ್ತೆ ಕರೆಂಟ್ ಅಫೇರ್ ಕೂಡ ನಾವು ಇದರಲ್ಲಿ ಜೋಡಣೆ ಮಾಡ್ತಾ ಇರ್ತೀವಿ. ಇಲ್ಲಿ ಬರೀ ನಿಮಗೆ ಪ್ರೀವಿಯಸ್ ಒಂದೇ ಮಾಡಲ್ಲ, ಹೆಂಗ್ ಬರುತ್ತೆ, ಏನು ಓದಬೇಕು, ಸೊ ಕರೆಂಟ್ ಅಫೇರ್ಸ್ ಏನಿದೆ ಎಲ್ಲ ಕೂಡ ಡಿಸ್ಕಸ್ ಮಾಡ್ತೀವಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಲಿಂಕ್ಸ್ಗಳನ್ನ ಶೇರ್ ಮಾಡ್ತೀವಿ. ಬನ್ನಿ ಸ್ನೇಹಿತರೆ, ದಿಸ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನೀತಿ ಆಯೋಗ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ದ SDG ಇಂಡೆಕ್ಸ್, ಇಂಡಿಯಾ ಇಂಡೆಕ್ಸ್ ಸ್ಪ್ಯಾನಿಂಗ್ ಅಕ್ರಾಸ್ 13 ಔಟ್ ಆಫ್ 17 SDGs prescribed by United Nations Organization, UNO, ವಿಶ್ವಸಂಸ್ಥೆ ಇದು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ SDG ಗೋಲ್ ಆಫ್ UNO ಇಸ್ ಲೆಫ್ಟ್ ಔಟ್ ಆಫ್ ದ SDG ಇಂಡಿಯಾ ಇಂಡೆಕ್ಸ್? ನೋಡಿ, ನಿಮ್ಗೆ ಗೊತ್ತಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್, ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಏನಿದೆ, ಇದು 2030 ಅಚೀವ್ ಮಾಡಬೇಕು. ಒಟ್ಟು ಎಷ್ಟಿದೆ ಸರ್? 17 ಗೋಲ್ಸ್, 17 ಗುರಿ ಅಥವಾ ಗೋಲ್ಸ್ ಅಂತ ಕರಿತೀವಿ ಅಲ್ವಾ ಸರ್? ಅದರಲ್ಲಿ ಇಂಡಿಯಾದಲ್ಲಿ ಇದನ್ನ ನೋಡ್ಕೊಳ್ತಕ್ಕಂಥ ನೀತಿ ಆಯೋಗ, ಅದು ಗೊತ್ತಿರಬೇಕು. ನೀತಿ ಆಯೋಗ ಇಸ್ ದ ಏಜೆನ್ಸಿ ಅಥವಾ ನೀತಿ ಆಯೋಗ ಏನಾಗುತ್ತೆ, ಇಂಡಿಯಾದಲ್ಲಿ ಈ ಒಂದು SDG ಬಗ್ಗೆ ನೋಡ್ಕೊಳ್ಳುತ್ತೆ. ಅಂದ್ರೆ ಇಲ್ಲಿ ಕೂಡ ನಮ್ಮ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಹೆಂಗೆ ಇದೆ ಅಂತ SDG ಇಂಡಿಯಾ ಇಂಡೆಕ್ಸ್ ಅಂತ ಕೂಡ ಮಾಡುತ್ತೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತು ನೀತಿ ಆಯೋಗ, ಔಟ್ ಆಫ್ 17 13ನ ಕಾನ್ಸ್ಟಿಟ್ಯೂಟಿವ್ ಮಾಡ್ತಾ ಇತ್ತು. ಅದರಲ್ಲಿ ಯಾವ್ದು ಬಿಟ್ಟಿದೆ ಅಂತ ಕೇಳಿದಾನೆ, ಕೊಟ್ಟಿರೋ ಆಪ್ಷನ್ ಅಲ್ಲಿ ಗೋಲ್ಸ್ 30 12 ಇಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಒಂದೊಂದೇ ಮಾಡ್ಕೊಂಡ್ ಬರ್ಬೇಕು. ಯಾವ್ದು ಇಂಪಾರ್ಟೆಂಟ್ ಫಸ್ಟ್ ಅದನ್ನ ಮೇಲೆ, ಯಾಕಂದ್ರೆ ಗೋಲ್ 12 ನಮಗೆ ಕ್ಲೈಮೇಟ್ ಒಂದು ಇದು ಏನೋ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್ ಬಗ್ಗೆ ಹೇಳುತ್ತೆ. ನೋಡಿ, ನಿಮ್ಗೆ 17 ಒಂದು ಗೋಲ್ಸ್ಗಳು ಏನು ಅಂತ ಗೊತ್ತಿರಬೇಕು. ಇಲ್ಲಿ ಇಂಗ್ಲೀಷಲ್ಲೇ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ಕೊಟ್ಟಿಲ್ಲ, ಯಾಕಂದ್ರೆ ನಿಮ್ಗೆ ಇಂಗ್ಲೀಷಲ್ಲೇ ಆಪ್ಷನ್ಸ್ ಇರೋದ್ರಿಂದ ಇಂಗ್ಲೀಷಲ್ಲೇ ಅರ್ಥ ಮಾಡ್ಕೊಳ್ಳಿ ಅಂತ. 12ನೇದು ನೋಡಿ ಏನ್ ಹೇಳುತ್ತೆ ಅಂತ, ಫೋಕಸ್ ಆನ್ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್ ಬಗ್ಗೆ ಮಾತಾಡುತ್ತೆ. ಓಕೆ, ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್ ಬಗ್ಗೆ ಮಾತಾಡ. ಹಾಗಾಗಿ ಅದನ್ನ ಬಿಟ್ಟಿತ್ತು. ಯಾವ್ದಾವ್ದು ಬಿಟ್ಟಿತ್ತು? 17ಅಲ್ಲಿ 13 ಮಾತ್ರ ಇದೆ ಅಂದ್ರೆ 12, 13, 14, 17. ಓಕೆ, ಇದು ಬಿಟ್ಟು ಮಾಡ್ತದೆ. ಇವಾಗ 16 ಗೋಲ್ಸ್ ಗಳನ್ನ ಮಾಡುತ್ತೆ, 17ನ ತಗೊಳ್ಳೋದು. 17 ಏನ್ ಹೇಳುತ್ತೆ? ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್ ಅಂತ ಹೇಳುತ್ತೆ. ಸೊ ಹಾಗಾಗಿ ದಟ್ ಇಸ್ ನಾಟ್ ನೆಸೆಸರಿ. 16 ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ 16 ಗೋಲ್ ಇಟ್ಕೊಂಡು ಮಾಡ್ತಾ ಇದೆ. ಬಟ್ ಈಗ ಸ್ಟಾರ್ಟಿಂಗ್ ಅಲ್ಲಿ 3 ಗೋಲ್ಸ್ ಗಳನ್ನ ಬಿಟ್ಟು ಅದು ತನ್ನ ಒಂದು ಸರ್ವೆ ಮಾಡ್ತಾ ಇತ್ತು. ಓಕೆ, ಸೊ ಇದು ಗೊತ್ತಿರಬೇಕು ನೀತಿ ಆಯೋಗದ್ದು. ಭಾರತದ್ದು ನೀತಿ ಆಯೋಗ ಆಕ್ಚುಲಿ ಒಂದು ಸೂಚ್ಯಾಂಕನ ಬಿಡುಗಡೆ ಮಾಡುತ್ತೆ. ಏನಂತ? ಇಂಡಿಯಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡಿಯಾ ಇಂಡೆಕ್ಸ್ ಅಂತ. ಇದು 18ರಿಂದ ಬಿಡುಗಡೆ ಮಾಡ್ತಾ ಬಂದೆ. 18, 19, 20, 21, 23, 24 ಲೇಟೆಸ್ಟ್ ಆಗಿರೋದು. ಓಕೆ, 23, 24 ಬಿಡುಗಡೆ ಮಾಡಿದೆ ಲಾಸ್ಟ್ ಇಯರ್. ಈ ಇಯರ್ ಇನ್ನು ಬಿಡುಗಡೆ ಮಾಡಿಲ್ಲ. ಮಾಡಿದಾಗ ಅದು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ, ಎಕ್ಸಾಮ್ಗಿಂತ ಮುಂಚೆ ಬಿಡುಗಡೆ ಆದ್ರೆ. ಆಸ್ ಪರ್ ದಿಸ್ ಇಂಡೆಕ್ಸ್ ಈಗ ಭಾರತದ ಒಂದು ಸ್ಕೋರ್ 71 ಇದೆ. ಅಂದ್ರೆ ಇಂಪ್ರೂವ್ ಆಗ್ತಾ ಇದೆ. 57 ಇತ್ತು, 60ಕ್ಕೆ ಬಂದಿತ್ತು, 66 ಆಗಿತ್ತು. ಈಗ 2023, 24 ಲೇಟೆಸ್ಟ್ ಏನಿದೆ ಅದರಲ್ಲಿ 71 ಇದೆ ಭಾರತದ ಸ್ಕೋರ್. ಇಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ 113 ಇಂಡಿಕೇಟರ್ಸ್ ಗಳನ್ನ ತಯಾರಿ ಮಾಡ್ತಾರೆ. ಅದ್ರ ಮೇಲೆ ರ್ಯಾಂಕ್ ಕೊಡ್ತಾ ಹೋಗ್ತಾರೆ ರಾಜ್ಯಗಳಿಗೆ. ಆಕ್ಚುಲಿ 0 to 100 ಅನ್ನೋ ರೀತಿ ರ್ಯಾಂಕ್ ಕೊಡ್ತಾರೆ. ಅಂದ್ರೆ ಇಲ್ಲಿ 3 ರೀತಿ ಕ್ಯಾಟಗರಿ ಮಾಡ್ತಾರೆ: ಆಸ್ಪರೆಂಟ್, ಪರ್ಫಾರ್ಮರ್, ಫ್ರಂಟ್ ರನ್ನರ್, ಅಚೀವರ್. 4 ರೀತಿ ಕ್ಯಾಟಗರಿ ಮಾಡ್ತಾರೆ. 100% ಯಾರೋ ರಾಜ್ಯಗಳು ಅಚೀವ್ ಮಾಡಿಲ್ಲ, ಹಾಗಾಗಿ ಯಾವುದೇ ರಾಜ್ಯ 100% ಇಲ್ಲ. ಅಚೀವರ್ 65 99 ತನಕ ಆ ಪಾಯಿಂಟ್ಸ್ ತಗೊಂಡಿದ್ರೆ ಆ ರಾಜ್ಯಗಳನ್ನ ಫ್ರಂಟ್ ರನ್ನರ್ ಅಂತ ಕರಿತೀವಿ. ಓಕೆ, ಪರ್ಫಾರ್ಮರ್ಗೆ 50ರಿಂದ 64, ಆಸ್ಪರೆಂಟ್ಸ್ಗೆ 0 to 49 ಸ್ಕೋರ್ ಮಾಡಿದ್ರೆ ಆ ರಾಜ್ಯಗಳನ್ನ ಆಸ್ಪರೆಂಟ್ಸ್ ಅಂತ ಕರಿತೀವಿ. ಇನ್ನು ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಆಸ್ ಪರ್ 2023 to 24 ಭಾರತದ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕದ ಪ್ರಕಾರ ಕೇರಳ, ಉತ್ತರಾಖಂಡ ಬರುತ್ತೆ. 79 ಪಾಯಿಂಟ್ಸ್ ತಗೊಂಡು ಹೈಯೆಸ್ಟ್ ಫಸ್ಟ್ ಟಾಪ್ ಪರ್ಫಾರ್ಮರ್ ಬರ್ತಾರೆ. ಅಂದ್ರೆ ಇಲ್ಲಿ ಆಸ್ಪರೆಂಟ್ಸ್ ಅಲ್ಲ ಅವರು. 79 ಅಂದ್ರೆ ಇಟ್ ಈಸ್ ಅಂಡರ್ ಫ್ರಂಟ್ ರನ್ನರ್ ಕ್ಯಾಟಗರಿ. ಆಸ್ಪರೆಂಟ್ಸ್ ಯಾವುದೇ ರಾಜ್ಯ ಇಲ್ಲ. ಲೋಯೆಸ್ಟ್ ಪರ್ಫಾರ್ಮೆನ್ಸ್ ಬಿಹಾರ. ಓಕೆ, ಬಿಹಾರ್ 62 ಪರ್ಫಾರ್ಮರ್ ಬರ್ತಾರೆ. ಸೊ ಇದು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ನೋಡ್ಕೊಳ್ಳಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಈ 17 ಗೋಲ್ಗಳು ಏನು ಅಂತ ತಿಳ್ಕೊಳ್ಳಿ, ಅದು ಕೂಡ ಇಂಪಾರ್ಟೆಂಟ್. ಸೊ ಡೀಟೇಲ್ ಆಗಿ ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಬರ್ತೀನಿ. ಕ್ಯಾಡ್ಮಿಯಂ ಪೊಲ್ಯೂಷನ್ ಇಂದ, ಓಕೆ, ಕ್ಯಾಡ್ಮಿಯಂ ಇಂದ ಪೊಲ್ಯೂಷನ್ ನಾವು ಆ ಪೊಲ್ಯೂಷನ್ ತಗೊಂಡ್ರೆ ಯಾವ ರೀತಿಯ ಒಂದು ಡಿಸೀಸ್ ಬರುತ್ತೆ? ಎಂಫಿಸೀಮಾ ಅಂತ. ಸೊ ಎಂಫಿಸೀಮಾ ಅಂತಕ್ಕಂಥದ್ದು ಯಾವ ಆರ್ಗನ್ ಆಫ್ ದ ಹ್ಯೂಮನ್ ಬಾಡಿಗೆ ಎಫೆಕ್ಟ್ ಮಾಡುತ್ತೆ ಅಂತ. ನಮ್ಮ ಮಾನವ ದೇಹದ ಯಾವ ಭಾಗಕ್ಕೆ
ಓಕೆ, ಎಫೆಕ್ಟ್ ಮಾಡುತ್ತೆ. ನಾನು ಇಲ್ಲೇ ಕೊಟ್ಟಿದ್ದೀನಿ ಚಿತ್ರ, ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದು ಸಿಗರೇಟ್ ಇಂದ ಬರ್ಬೋದು, ಟೊಬ್ಯಾಕೋ ಇಂದ ಬರ್ಬೋದು, ಅದರ್ ಇಂಡಸ್ಟ್ರಿಯಲ್ ಎಫ್ಲೂಯೆನ್ಸ್ ಗಳಿಂದ ಬರ್ಬೋದು. ಓಕೆ, ಏನ್ ಎಕ್ಸಾಸ್ಟ್ ಗಳಾಗ್ತವೆ ಅದರಿಂದ ಬರುತ್ತೆ. ಯಾವುದು ಇದು ರೋಗ ಅಂದ್ರೆ ಲಂಗ್ಸ್ಗೆ ಬರ್ತಕ್ಕಂಥ ರೋಗ. ಓಕೆ, ಲಂಗ್ಸ್ ಅಂದ್ರೆ ನಿಮ್ಗೆ ಶ್ವಾಸಕೋಶ. ಈ ಶ್ವಾಸಕೋಶದಲ್ಲಿ ಏನಾಗುತ್ತೆ, ಲೈನಿಂಗ್ ಎಲ್ಲ ಹೋಗ್ತಾ ಬರುತ್ತೆ. ಇದನ್ನ ಕ್ಯೂರ್ ಮಾಡೋಕ್ಕಾಗಲ್ಲ, ಅದು ಒಂದ್ಸಲ ಕಂಪ್ಲೀಟ್ ಆಗಿ ಆದ್ರೆ, ಬಟ್ ಮೈಂಟೈನ್ ಮಾಡ್ತಾ ಹೋಗ್ಬೋದು. ಓಕೆ, ಹಾಗಾಗಿ ಇದನ್ನ ಎಂಫಿಸೀಮಾ ಅಂತ ಕರಿತೀವಿ. ಓಕೆ, ಇದು ಕೂಡ ತಿಳ್ಕೊಳ್ಳಿ. ನೆಕ್ಸ್ಟ್, the pose in which classical dance forms are called karanas. ಓಕೆ, ಇದೇನು ಅಂದ್ರೆ ನಾವು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಬಗ್ಗೆ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಅಲ್ವಾ. ಭರತನಾಟ್ಯ, ಕುಚಿಪುಡಿ, ಕಥಕ್ಕಳಿ ಅಲ್ವಾ, ಇವೆಲ್ಲ ನಾವೇನು ಲಿಸ್ಟ್ ಒಡಿಸ್ಸಿ ಏನ್ ನೋಡ್ತಾ ಇದ್ವಿ. ಇದರಲ್ಲಿ ಕರ್ಣ ಅಂತಕ್ಕಂಥ ಪೊಸಿಷನ್, ಆ ಪೋಸ್ ಕೊಡ್ತಾರಲ್ಲ, ಅದು ಯಾವ ಟೈಪ್ ಆಫ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಅಲ್ಲಿ ಬರುತ್ತೆ ಅಂತ. ಒಡಿಸ್ಸಿಲ್ ಬರುತ್ತಾ? ಅಲ್ಲ. ಕಥಕ್ಕಳಿಲಿ ಬರುತ್ತಾ? ಕಥಕ್ಕಲ್ಲಿ ಬರುತ್ತಾ? ಇಲ್ಲ. ಭರತನಾಟ್ಯಂ ಅಲ್ಲಿ ಬರುತ್ತೆ. ಓಕೆ, ಭರತನಾಟ್ಯದಲ್ಲಿ ನಿಮಗೆ ಒಂದು ರೀತಿ ಅದು ಡ್ಯಾನ್ಸ್ ಫಾರ್ಮ್ ಆಫ್ ಪೋಸ್, ಮೂವ್ಮೆಂಟ್ ಪೋಸ್ ಅದು. ಓಕೆ, ಭರತನಾಟ್ಯ ಯಾವುದು? ತಮಿಳುನಾಡು ರೀಜನ್ ಅಂತ ಕರಿತೀವಿ. ದೇವದಾಸಿಯವರು ಮಾಡಿದ ದೇವದಾಸಿ ಅಟ್ಟಂ ಅಂತ ಕೂಡ ಕರಿತೀವಿ ಅದನ್ನ. ಸೊ ಇದೆಲ್ಲ ಗೊತ್ತಿರಬೇಕು. ನಾನು ನಿಮಗೆ ಈ ತರ ಒಂದು ರಿಲೇಟೆಡ್ ಒಂದು ವಿಡಿಯೋನ ಮಾಡಿದ್ದೇನೆ. ಐ ವಿಲ್ ಶೋ ಯು. ಈ ವಿಡಿಯೋ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕ್ತಾ ಇರ್ತೀನಿ ನೋಡಿ. ಅಲ್ಲೆಲ್ಲ ಡೀಟೇಲ್ ಆಗಿ ಕೊಟ್ಟಿನಿ. ಈ ತರ ಏನಿದೆ ಈಗ ಭರತನಾಟ್ಯ ತಮಿಳುನಾಡು ಯಾವ ಡ್ಯಾನ್ಸ್ ಫಾರ್ಮು, ಯಾವ ಸ್ಟೇಟ್ದು ಅಂತ, ಕಥಕ್ ಅಂತಕ್ಕಂಥದ್ದು ಯಾವುದು, ಈ ರೀತಿ ಪೋಸ್ ಕೊಟ್ಟು. ಈಗ ಫಾರ್ ಎಕ್ಸಾಂಪಲ್ ಒಡಿಸ್ಸಿಲ್ ನಾನು ಹೇಳಿದ್ದೀನಿ ಏನೇನು ಜ್ಯುವೆಲರಿ ಆಗ್ತಾರೆ, ಇತರದ್ದು ಹಿಪ್ ಡಿಫ್ಲೆಕ್ಷನ್ ಹೆಂಗಾಗುತ್ತೆ. ಹಂಗೆ ಭರತನಾಟ್ಯದಲ್ಲಿ ಫೀಮೇಲ್ ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಸೋಲೋ ಡ್ಯಾನ್ಸು, ನೀ ಬೆಂಡ್ ಆಗುತ್ತೆ. ಈ ಬೆಂಡ್ ಈ ಪೊಸಿಷನ್ ಇದೆಯಲ್ಲ, ಕರ್ಣಾಸ್ ಅಂತ ಕೂಡ ಕರಿತೀವಿ ಇದಕ್ಕೆ. ಮತ್ತೆ ಅಲ್ಲಿ ಯಾವ ವಾದ್ಯಗಳನ್ನ ಬಳಸ್ತೀವಿ, ಪ್ರಸಿದ್ಧಿಯ ನೃತ್ಯಕಾರರು ಯಾರು, ಇವೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ ನಾನು. ಎಕ್ಸಾಮ್ ಅಲ್ಲಿ ಕೇಳಬಹುದು, ಯಾಮಿನಿ ಕೃಷ್ಣಮೂರ್ತಿ ಅವರು ಯಾವ ರೀತಿಯ ನಾಟ್ಯದ ಫ್ಲೋಕ್ ಡ್ಯಾನ್ಸ್ ಅಲ್ಲಿ ಬರ್ತಾರೆ ಕೇಳಬಹುದು ಎಕ್ಸಾಮ್ ಅಲ್ಲಿ. ಅದೇ ರೀತಿ ಇಲ್ಲಿ ಬಂದ್ರೆ ನಿಮ್ಗೆ ಸಂಗೀತ ದಾಸ್ ಆಗಿರೋದು ಅಥವಾ ಕುಂಕುಮ ಮೊಹಂತಿ ಆಗಿರ್ಬೋದು, ಇವರೆಲ್ಲ ಫೇಮಸ್ ಕಟಕ್ ಒಡಿಸ್ಸಿ ಡ್ಯಾನ್ಸ್ಗಳು. ಈ ತರ ನಾನು ಕಂಪ್ಲೀಟ್ ಡೀಟೇಲ್ ಎಲ್ಲ ಕೊಟ್ಟಿದ್ದೀನಿ, ಈ ವಿಡಿಯೋದಲ್ಲಿ ಸಿಗುತ್ತೆ ನೋಡಬಹುದು. ಸೊ ಇಲ್ಲಿ ಕರ್ಣ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ಇದು ಭರತನಾಟ್ಯಂನ ಪೋಸ್. ಇದನ್ನ ದಾಸಿ ಅಟ್ಟಂ ಅಂತ ಕೂಡ ಕರಿತೀವಿ, ತಮಿಳುನಾಡಿನ ನೃತ್ಯ. ಸೊ ರೈಟ್ ಆನ್ಸರ್ ಆಪ್ಷನ್ 4. ಅರ್ಥ ಆಗಿದೆ ಅನ್ಕೋತೀನಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು. ಇವೆಲ್ಲ ಡೀಟೇಲ್ ನಾನು ಕೊಟ್ಟಿದ್ದೀನಿ, ಇವೆಲ್ಲ ನಿಮಗೆ ಈ ವಿಡಿಯೋ ಸಿಗುತ್ತೆ. ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ನಿಮಗೆ ಫೋಕ್ ಡ್ಯಾನ್ಸ್ ಬಗ್ಗೆ ಸಿಗುತ್ತೆ, ಮತ್ತೆ ಒಂದಷ್ಟು ಪ್ರಮುಖವಾದ ಹಬ್ಬಗಳು ರಾಜ್ಯಗಳಲ್ಲಿ ಯಾವ್ದಾದ್ರು ಮಾಡ್ತಾ ಅದು ಸಿಗುತ್ತೆ. ಓಕೆ, ಈ ವಿಡಿಯೋದಲ್ಲಿ ಕೊಡ್ತೀನಿ ನಾನು, ಬನ್ನಿ ನೋಡ್ತಾ ಹೋಗೋಣ. ಆಸ್ ಪರ್ ದ ವರ್ಲ್ಡ್ ಬ್ಯಾಂಕ್ ಡೇಟಾ, ವಾಟ್ ವಾಸ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ 2021? ನೋಡಿ, ಇದು ಹಳೆ ಕ್ವಶನ್ ಆಗಿರೋದು 2021. ರೈಟ್ ಆನ್ಸರ್ಸ್ 1.39 ಬಿಲಿಯನ್. ಬಟ್ ಇವಾಗ ಹೇಳಿ ನೋಡೋಣ, 2025 ಎಷ್ಟು? 2024 ಆಸ್ ಪರ್ ವರ್ಲ್ಡ್ ಬ್ಯಾಂಕ್ ನ ಪ್ರಕಾರ ಎಷ್ಟಿದೆ ಭಾರತದಲ್ಲಿ ಜನಸಂಖ್ಯೆ ಹೇಳಿ ನೋಡೋಣ. ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇವೆಲ್ಲ ನಾವು ಮಾಡಿದೀವಿ. ನೀವು ಕರೆಂಟ್ ಅಫೇರ್ ನ ವೀಕ್ಲಿ ಕರೆಂಟ್ ಅಫೇರ್, ಮಂತ್ಲಿ ಕರೆಂಟ್ ಅಫೇರ್ ಎಲ್ಲ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. 1.46 ಬಿಲಿಯನ್ ಏನಿದೆ ಇವಾಗ ಅಟ್ ಪ್ರೆಸೆಂಟ್ 2025. ವರ್ಲ್ಡ್ ಬ್ಯಾಂಕು ಒಂದು ಪಾಪ್ಯುಲೇಷನ್ ಡೇ ಅಂತ ಸೆಲೆಕ್ಟ್ ಮಾಡ್ತೀವಿ. ಯಾವಾಗ ಅದನ್ನು ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಕರೆಂಟ್ ಅಫೇರ್ ಇದು ಮಾಡಿದೀವಿ ಲಾಸ್ಟ್ ಮಂತ್. ಕರೆಂಟ್ ಅಫೇರ್ ವೀಕ್ಲಿ ಕರೆಂಟ್ ಅಫೇರ್ ತೆಗೆದು ನೋಡಿ, ಜುಲೈ ನಾವು ಮಾಡಿರ್ತಕ್ಕಂಥದ್ದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಓಕೆ, 2025 ಜುಲೈಲಿ. ಇಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತಕ್ಕಂಥದ್ದು ಜುಲೈ 11th ನಾವು ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, 1987 ನಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಈ 2025 ಒಂದು ಥೀಮ್, ವಿಷಯ ಕೂಡ ಗೊತ್ತಿರಬೇಕು. ಎಂಪವರಿಂಗ್ ಯಂಗ್ ಪೀಪಲ್ ಟು ಕ್ರಿಯೇಟ್ ಫ್ಯಾಮಿಲೀಸ್ ದೇ ವಾಂಟ್ ಇನ್ ಫೇರ್ ಅಂಡ್ ಹೋಪ್ಫುಲ್ ವರ್ಲ್ಡ್ ಅಂತ. ಇದು ಥೀಮ್ 2025 ಜನಸಂಖ್ಯಾ ಪ್ರಾಪಂಚಿಕ ಅಥವಾ ವರ್ಲ್ಡ್ ಪಾಪ್ಯುಲೇಷನ್ ಡೇ ದಿನದ ಒಂದು ಥೀಮ್, ವಿಷಯ ಏನು? ಎಂಪವರಿಂಗ್ ಯಂಗ್ ಪೀಪಲ್ ಟು ಕ್ರಿಯೇಟ್ ದ ಫ್ಯಾಮಿಲೀಸ್ ದೇ ವಾಂಟ್ ಇನ್ ಎ ಫೇರ್ ಅಂಡ್ ಹೋಪ್ಫುಲ್ ವರ್ಲ್ಡ್ ಅಂತ. ಓಕೆ, ಸೊ ಇದು ಒಂದು ತಿಳ್ಕೊಳ್ಳಿ. ಇನ್ನೊಂದು ದ ಲಿಸ್ಟ್ ಟಾಪ್ 10 ಕಂಟ್ರೀಸ್ ಅಟ್ ಪ್ರೆಸೆಂಟ್. ಭಾರತ 2025 1.46 ಬಿಲಿಯನ್ ಅಷ್ಟು ಜನಸಂಖ್ಯೆ. ಚೈನಾ ಸೆಕೆಂಡ್, ಟಾಪ್ 10 ಕೊಟ್ಟಿದ್ದು ನೋಡ್ಕೊಳ್ಳಿ. ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಕರೆಂಟ್ ಅಫೇರ್. ನಾನು ಇಲ್ಲೂ ಕರೆಂಟ್ ಅಫೇರ್ ಕವರ್ ಮಾಡ್ತೀನಿ. ಡೀಟೇಲ್ಸ್ ಬೇಕು ಕರೆಂಟ್ ಅಫೇರ್, ನಮ್ಮ ವೀಕ್ಲಿ ಮಂತ್ಲಿ ಕರೆಂಟ್ ಅಫೇರ್ ನೋಡ್ಕೋಬಹುದು. ಇವೆಲ್ಲ ಕವರ್ ಮಾಡಿದ್ವಿ ಸ್ನೇಹಿತರೆ. ಸೊ ಇಲ್ಲಿ ರೈಟ್ ಆನ್ಸರ್ ಇದು ಹಳೇದಾಗಿರೋದ್ರಿಂದ 1.3 ಬೇಕಾಗಿಲ್ಲ. 2023, 24, 25 ಅಪ್ಡೇಟ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್, ಬೈತಕೀಚಿ ಈಸ್ ಅ ಟೈಪ್ ಆಫ್ ವಿಚ್ ಫೋಕ್ ಮ್ಯೂಸಿಕ್ ಫಾರ್ಮ್ ಇನ್ ಇಂಡಿಯಾ? ಜಾನಪದ ಗೀತೆ ಅಂತ. ಫೋಕ್ ಅಂದ್ರೆ ಜಾನಪದ ಮ್ಯೂಸಿಕ್ ಗೀತೆ ಅಂದ್ರೆ ಇದು ಬೇರೆ ರಾಜ್ಯದಲ್ಲಿ ಬೇರೆ. ಈಗ ನಮ್ಮ ರಾಜ್ಯದಲ್ಲಿ ಜನಪದ ಗೀತೆ ಅಂತಾನೆ ಕರಿತೀವಿ ಅಲ್ವಾ. ಇದು ಬೈತಾಕಿಚಿ ಅಂತಕ್ಕಂಥದ್ದು ನಾವು ಲಾವಣಿ ಡ್ಯಾನ್ಸ್ ಫಾರ್ಮ್ ಅಲ್ಲಿ ನೋಡ್ತೀವಿ. ಲಾವಣಿ ಡ್ಯಾನ್ಸ್ ಫಾರ್ಮ್ ಎಲ್ಲಿ ಬರುತ್ತೆ ಅದು ಗೊತ್ತಿರಬೇಕು ನಿಮ್ಗೆ. ಇಟ್ ಈಸ್ ಫ್ರಮ್ ಮಹಾರಾಷ್ಟ್ರ. ನೋಡಿ, ಇಲ್ಲಿ ನಾನು ನಿಮಗೆ ಲಿಸ್ಟ್ ಕೊಡಬಹುದಾಗಿತ್ತು. ಲಿಸ್ಟ್ ಬದಲು ನಾನು ಇಲ್ಲಿ ಮ್ಯಾಪ್ ಮುಖಾಂತರ ತಗೊಂಡಿದ್ದೀನಿ. ಓಕೆ, ಮ್ಯಾಪ್ ಮುಖಾಂತರ ತಗೊಂಡಿದ್ದೀನಿ. 1 ಸೆಕೆಂಡ್. ಕಾಣಿಸ್ತಾ ಇದೆಯಾ?
ಇಲ್ಲಿ ನೋಡಿ ಮಹಾರಾಷ್ಟ್ರ ಲಾವಣಿ, ಪೌಡ, ಅಭಂಗ, ಮಹಾರಾಷ್ಟ್ರ ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ. ಅಲ್ಲಿ ಕರ್ನಾಟಕ ನೋಡಿದ್ರೆ ಕರಡಿ ಮಜ್ಜ, ಕರಡಿ ಕುಣಿತ ಅಂತ ಕರಿತೀವಲ್ಲ, ಆ ಥರ ಯಕ್ಷಗಾನ, ಜನಪದ ಗೀತೆ. ಹಾಗೆ ತಮಿಳ್ನಾಡಲ್ಲಿ ಯಾವ್ದಿದೆ, ಆಂಧ್ರ ಪ್ರದೇಶದಲ್ಲಿ ಯಾವ್ದಿದೆ, ಇವೆಲ್ಲ ನೋಡ್ಕೊಳ್ಳಿ. ಇದನ್ನ ಮ್ಯಾಕ್ಸಿಮೈಸ್ ಮಾಡಿ ತೋರಿಸ್ತೇನೆ ರಾಜ್ಯಗಳ ವಾರು. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇದು ಪಂಜಾಬ್ ಅಲ್ಲಿ ಯಾವುದು, ಓಕೆ, ರಾಜಸ್ಥಾನದಲ್ಲಿ ನೋಡಿ ಪನಿಹರ. ಇದು ಮುಂದೆ ನಾನು ತಗೋತೀನಿ, ನಿಮ್ಗೆ ಬೇಕಾಗಿತ್ತು ನೋಡಿ. ಮಂಗಾನಿಯರ್ಸ್, ಲಂಗಾಸ್ ಮ್ಯೂಸಿಕ್ ಅಂತ ಬರುತ್ತೆ. ಹಾಗೆ ಇಲ್ಲಿ ಜಾರ್ಖಂಡ್, ಛತ್ತೀಸ್ಗಢ, ಇದು ಬೇಕು. ಛತ್ತೀಸ್ಗಢ ನೋಡಿ, ಸೋಹಾರ್, ಬಿಹಾವ್, ಸುಹಾ ಇಲ್ಲಿದೆ ನೋಡಿ ಛತ್ತೀಸ್ಗಢ. ಇಲ್ಲಿ ನಾನು ಕರ್ಜರ್ ನೋಡಿ ಇಲ್ಲಿ. ಓಕೆ, ಮತ್ತೆ ಫರಹೆಕ್, ಸ್ವಚಿ, ಚೇರಾ ಚೇರಾ, ದೇ ಬೊಜ್ಲಿ ಅಂತಕ್ಕಂಥದ್ದಾಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಫೈನ್ ಸರ್, ಬನ್ನಿ ನೆಕ್ಸ್ಟ್ ಹೋಗೋಣ. ಹಾ, ಸೊ ಒಂದು ಅದೇ ರೀತಿ ಈಗ ನಾನು ನಿಮಗೆ ನೆಕ್ಸ್ಟ್ ಕ್ವಶನ್ ತಗೋತೀನಿ. ಟ್ರೆಡಿಷನಲ್ ಫೋಕ್ಸ್ ಮ್ಯೂಸಿಷಿಯನ್ ಮಂಗಾನಿಯರ್ ಅಂಡ್ ಲಂಗ, ನಾನು ಈಗ ತಾನೇ ಹೇಳ್ದೆ ಇದು ಯಾವ ಸ್ಟೇಟ್ ಅಲ್ಲಿ ಬರುತ್ತೆ ಅಂತ. ಓಕೆ, ಜನಪದ ಮ್ಯೂಸಿಷಿಯನ್ಸ್ ಇದನ್ನ ನುಡಿಸೋರು ಯಾವ ಸ್ಟೇಟ್ ಅಲ್ಲಿ ಬರ್ತಾರೆ, ಈಗ ತಾನೇ ನಿಮಗೆ ತೋರಿಸ್ತೆ. ರಾಜಸ್ಥಾನ್, ಮಂಗಾನಿಯರ್ ಲಂಗಾ ಮ್ಯೂಸಿಕ್, ರಾಜಸ್ಥಾನ್ ಅಲ್ವಾ? ರಾಜಸ್ಥಾನ್ ಇದೆಯಾ? ಎಸ್. ನಾನು ಅದಕ್ಕೆ ಇಲ್ಲಿ ಮ್ಯಾಪ್ ತಗೊಂಡ್ರೆ ನಿಮಗೆ ಕೂತ್ಕೊಳ್ಳುತ್ತೆ ಅಂತ. ರಾಜ್ಯವಾರು ಇಲ್ಲೇ ಲಿಸ್ಟ್ ಇದೆ. ಓಕೆ, ಇದು ಮ್ಯೂಸಿಕ್ ಕರ್ತಾ ಇತ್ತು. ಇದು ಮ್ಯೂಸಿಕ್ ಕಥೆ ಆಯ್ತು. ರಾಜಸ್ಥಾನದಲ್ಲಿ ಈ ರೀತಿ ಡ್ಯಾನ್ಸ್ ಮಾಡ್ತಕ್ಕ, ಅಂದ್ರೆ ಈ ಒಂದು ನುಡಿಸ್ಕೊಂಡು ಈ ತರ ನೋಡಿರ್ತೀರಾ. ಎಷ್ಟೊಂದು ಜನ ಫಿಲಮ್ಗಳಲ್ಲಿ ನೋಡಿರ್ತೀರಾ ಅಲ್ವಾ, ಬಸ್ ಮೇಲೆ ಅಥವಾ ಲಾರಿ ಹಿಂದೆ ಈ ತರ ಎಲ್ಲ ಡ್ಯಾನ್ಸ್ ಕೂತ್ಕೊಂಡು ಮಾಡ್ತಾ ಇರ್ತಾರೆ. ಒಂದು ನೆಕ್ಸ್ಟ್ ಫೋಕ್ ಡ್ಯಾನ್ಸ್ ಬಗ್ಗೆ ಒಂದು, ಮ್ಯೂಸಿಕ್ ಒಂದು ಆಯ್ತು. ಇನ್ನೊಂದು ಡ್ಯಾನ್ಸ್ ಬಗ್ಗೆ, ನೃತ್ಯ, ಜನಪದ ನೃತ್ಯ. ಓಕೆ, ಜಾನಪದ ನೃತ್ಯ ಇದು ಗೌರ್ ಮಾರಿಯಾ ಅಂತಕ್ಕಂಥದ್ದು. ಓಕೆ, ಯಾವ ಸ್ಟೇಟ್ ಅಲ್ಲಿ ಈ ತರ ಮಾಡ್ತಾರೆ? ಗೌರ್ ಮಾರಿಯಾ ಯಾವ ಸ್ಟೇಟ್ ಅಲ್ಲಿ ಮಾಡ್ತಾರೆ? ಈಗ ತಾನೇ ನಿಮ್ಗೆ ತೋರಿಸ್ತೆ ನೋಡಿ. ಇಲ್ಲಿ ನಾನು ಲಿಸ್ಟೇ ತಗೊಂಡಿದ್ದೀನಿ. ಎಲ್ಲಿ ಬರುತ್ತೆ ಗೌರ್ ಮಾರಿಯಾ? ಛತ್ತೀಸ್ಗಢಲ್ಲಿ ಬರುತ್ತೆ. ನೋಡಿ ಗೌರ್ ಮಾರಿಯಾ. ಬೇಕಾದ್ರೆ ನಾನು ಇದನ್ನ ಮ್ಯಾಕ್ಸಿಮೈಸ್ ಮಾಡ್ತೀನಿ. ನೋಡಿ ನೋಡಿ ಛತ್ತೀಸ್ಗಢ, ಇಲ್ಲಿ ನೋಡಿ ಛತ್ತೀಸ್ಗಢ ಗೌರ್ ಮಾರಿಯಾ ಪನಿತಿ. ಹಾಗೆ ಕರ್ನಾಟಕದಲ್ಲಿ ಡ್ಯಾನ್ಸ್, ಯಕ್ಷಗಾನ, ಮಹುತ್ರಿ, ಸುಗ್ಗಿ, ಕುಣಿತ, ಕರಗ, ಲಂಬೈ ಅಂತಕ್ಕಂಥ ಕರ್ನಾಟಕದಲ್ಲಿ ಬರುತ್ತೆ. ತಮಿಳ್ನಾಡು ಭರತನಾಟ್ಯ, ಕುಮ್ಮಿ, ಕೋಲಾಟಂ, ಕಾವಾಡಿ ಈ ಥರದ್ದೆಲ್ಲ ಬರುತ್ತೆ. ಓಕೆ, ಕೋಲಾಟ ಕರ್ನಾಟಕದಲ್ಲಿ ಮಾಡ್ತಾರೆ. ಒಂದಷ್ಟು ಬೇಸಿಕ್ ಕರ್ನಾಟಕ, ನಾವು ತಮಿಳುನಾಡು, ಆಂಧ್ರ ಆ ಥರದಲ್ಲಿ ಕೂಡ ನೋಡ್ತೀವಿ. ಓಕೆ, ಇಲ್ಲಿ ನೋಡಿ ಗೌಮಾರ್, ಚಾಕ್ರಿ, ಗಂಗಾರ್ ಇವೆಲ್ಲ ನೋಡಿ ಎಲ್ಲಿ ರಾಜಸ್ಥಾನದಲ್ಲಿ ಬರುತ್ತೆ ಇಲ್ಲಿ. ಓಕೆ, ನನ್ನ ಕರ್ಸರ್ ನೋಡಿ ಎಲ್ಲಿ ಹೋಗ್ತಾ ಮೂವ್ ಆಗುತ್ತೆ ಅಲ್ಲೆಲ್ಲ ನೋಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟು. ಇದನ್ನು ಕೂಡ ನಾನು ನಿಮಗೆ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ ಇದನ್ನು ಕೂಡ. ಸೊ ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ಯಾವ ರೈಟ್ ಆನ್ಸರ್? ಇದು ಛತ್ತೀಸ್ಗಢ. ಓಕೆ, ಸೊ ನಾನು ಇಲ್ಲಿ ಲಿಸ್ಟ್ ಕೊಡಬಹುದು. ಲಿಸ್ಟ್ ಯಾಕೆ ಕೊಟ್ಟಿಲ್ಲ? ನೀವು ಮ್ಯಾಪ್ ಮುಖಾಂತರ ಕೊಟ್ರೆ ನೀವು ಮ್ಯಾಪ್ ನೋಡಿಕೊಂಡು ಎಲ್ಲಿ ರಾಜ್ಯಗಳು ಬರುತ್ತೆ, ಆ ರಾಜ್ಯದಲ್ಲಿ ಯಾವ್ದು ತಲೆಯಲ್ಲಿ ಆ ಫಿಗರ್ ಕೂರ್ಸ್ಕೋಬಹುದು. ಓಕೆ, ಯಾವಾಗಲೂ ಇಮ್ಯಾಜ್ ಇರುತ್ತಲ್ಲ ಅದು ಹಂಗೆ ಉಳ್ಕೊಳ್ಳುತ್ತೆ, ನೆನಪಲ್ಲಿ ಉಳ್ಕೊಳ್ಳುತ್ತೆ ಅಂತ. ಫೈನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹ್ಯಾವ್ ದ ಹೈಯೆಸ್ಟ್ ವೇವ್ ಲೆಂತ್? ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನಿದೆ, ಸ್ಪೆಕ್ಟ್ರಮ್ ಗೊತ್ತಿದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಓದಿದಿರಲ್ಲ, ಸ್ಪೆಕ್ಟ್ರಮ್. ಓಕೆ, ವೆರಿ ಇಂಪಾರ್ಟೆಂಟ್. ವಿಸಿಬಲ್ ಲೈಟ್ ಎಲ್ಲಿ ಬರುತ್ತೆ? ಯಾವುದು? ಇಲ್ಲಿ ವೇವ್ ಲೆಂತ್ ಕೇಳಿದ್ದಾನೆ. ವೇವ್ ಲೆಂತ್. ದ ರೈಟ್ ಆನ್ಸರ್ ಮೈಕ್ರೋವೇವ್, ಆಪ್ಷನ್ 4. ಓಕೆ, ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈಗ ನಮ್ಮ ವಿಸಿಬಲ್ ಲೈಟ್ ಏನಿದೆ ಎಲ್ಲಿ ಬರುತ್ತೆ? 400 to 700 ನ್ಯಾನೋಮೀಟರ್ ಬರುತ್ತೆ. ಈಗ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ವೇವ್ ಲೆಂತ್ ಅಂದ್ರೆ ಏನು? ಇಲ್ಲಿ ನೋಡಿ, ಇಲ್ಲಿ ಗ್ಯಾಮಾ ರೇಸ್ ಇದೆ, ಎಕ್ಸ್ ರೇಸ್ ಇದೆ, ಯು ವಿ ರೇಸ್ ಇದೆ, ಇನ್ಫ್ರಾರೆಡ್, ಮೈಕ್ರೋವೇವ್, ರೇಡಿಯೋ. ವಿಸಿಬಲ್ ಬಂದು ಯು ವಿ ಮತ್ತೆ ಇನ್ಫ್ರಾರೆಡ್ ರೇಸ್ ನಡುವೆ ಬರುತ್ತೆ. ಇಲ್ಲಿ ನೋಡಿ 10⁻864 ಇದು ಇನ್ಕ್ರೀಸಿಂಗ್ ವೇವ್ ಲೆಂತ್. ಓಕೆ, ಇದು ಇನ್ಕ್ರೀಸಿಂಗ್ ಇದು ಫ್ರೀಕ್ವೆನ್ಸಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ವೇವ್ ಲೆಂತ್ ನೋಡಿ. 10⁻11 ಇದೆ, 10 ಇದೆ, 9 ಇದೆ, ಇಲ್ಲಿ 3 ಇದೆ. ಅಂದ್ರೆ ಏನರ್ಥ? ಇದು ಮೈನಸ್ ಇಂದ ಪ್ಲಸ್ ಕಡೆ ಹೋದ್ರೆ ಇನ್ಕ್ರೀಸಿಂಗ್ ವೇವ್ ಲೆಂತ್. ಫ್ರೀಕ್ವೆನ್ಸಿ ನೋಡಿ, ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಹಿಂಗ್ ಹೋಗುತ್ತೆ. ಅಂದ್ರೆ ಎಲ್ಲಿ ವೇವ್ ಲೆಂತ್ಗೂ ಫ್ರೀಕ್ವೆನ್ಸಿ ಇಸ್ ಇನ್ವರ್ಸಿ ಪ್ರಪೋರ್ಷನಲ್. ಇದು ಗೊತ್ತಿದೆ ನಿಮ್ಗೆ, ಬೇಸಿಕ್ ಥಿಂಗ್ಸ್. ಅಂದ್ರೆ ವೇವ್ ಲೆಂತ್ ಕಮ್ಮಿ ಇದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಅಂದ್ರೆ ನಿಮಗೆ ಕೇಳ್ಬೋದು, ಗ್ಯಾಮಾ ರೇಸ್ ಲೆಸ್ ವೇವ್ ಲೆಂತ್, ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಅರ್ಥ. ಓಕೆ, ಹಾಗೆ ನೀವು ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್ ಆದ್ಮೇಲೆ ರೇಡಿಯೋ ವೇವ್ಸ್ ಬರುತ್ತೆ. ಇಲ್ಲಿ ಮೈಕ್ರೋವೇವ್ಸ್ದು ನಿಮಗೆ ಏನು ಫ್ರೀಕ್ವೆನ್ಸಿ ವೇವ್ ಲೆಂತ್ ಕಮ್ಮಿ ಇದ್ರೆ ನಿಮಗೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಹಾಗೆ ಇನ್ವರ್ಸ್ಲಿ ಪ್ರಪೋರ್ಷನ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ವಿಸಿಬಲ್ ಲೈಟ್ ನಾನು ನಿಮ್ಗೆ ಹೇಳಿದೆ. ವಿಸಿಬಲ್ ಲೈಟ್ ಬಂದು ಯು ವಿ ಮತ್ತು IR ನಡುವೆ ಬರುತ್ತೆ ಅಂತ. 400 ನ್ಯಾನೋಮೀಟರ್ ಟು 700 ಅಂದ್ರೆ ಒಂದ್ಸಲ 750 ಅಂತ ಕೊಟ್ಟಿರ್ತಾನೆ, 450 ಅಂತ ಕೊಟ್ಟಿರ್ತಾನೆ. ಅಲ್ಲಿ 50 ಈ ಕಡೆ ನ್ಯಾನೋಮೀಟರ್ ಹೆಚ್ಚು ಕಮ್ಮಿ ಇರುತ್ತೆ. ಇನ್ನು ವಿಸಿಬಲ್ ಲೈಟ್ ಅಲ್ಲೂ ಕೂಡ ವಿಬ್ಗಯಾರ್ ಅಂತ ಕರಿತೀವಿ. ಫಸ್ಟ್ ಬರೋದು ವಯೋಲೆಟ್. ಓಕೆ, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಯಾವ್ದು ವಿಬ್ಗಯಾರು ಅದ್ರ ಅರ್ಥ? ಇಲ್ಲಿ ನಮ್ಗೆ ವೇವ್ ಲೆಂತ್ ಕೂಡ ಇಂಪಾರ್ಟೆಂಟು, ಫ್ರೀಕ್ವೆನ್ಸಿ ಕೂಡ ಇಂಪಾರ್ಟೆಂಟು. ಅಂದ್ರೆ ಅಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಹೈಯೆಸ್ಟ್ ಫ್ರೀಕ್ವೆನ್ಸಿಗೆ ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್ ನೋಡಿ,
ಹೈಯೆಸ್ಟ್ ವೇವ್ ಲೆಂತ್ ಯಾವುದು ಅಂತ ಕೇಳಿದಾಗ ಮೈಕ್ರೋವೇವ್, ಇಲ್ಲಿ ಕೊಟ್ಟಿರೋ ಆಪ್ಷನ್ ಪ್ರಕಾರ. ಆಕ್ಚುಲಿ ರೇಡಿಯೋ ವೇವ್ಸ್ ಹೈಯೆಸ್ಟ್ ವೇವ್ ಲೆಂತ್ ಇರೋದು. ಇಲ್ಲಿ ನೋಡಿ, ರೇಡಿಯೋ ವೇವ್ಸ್ ಹೈಯೆಸ್ಟ್ ವೇವ್ ಲೆಂತ್ ಇರೋದು ಅಲ್ಲ ಸರ್, ರೇಡಿಯೋ ವೇವ್ಸ್. ಅದೇ ಫ್ರೀಕ್ವೆನ್ಸಿ ಅಂತ ತಗೊಂಡಾಗ ದಟ್ ಈಸ್ ಲೆಸ್ ಫ್ರೀಕ್ವೆನ್ಸಿ ಯಾವುದು ಅಂತ. ಇಲ್ಲ, ಹೈಯೆಸ್ಟ್ ವೇವ್ ಲೆಂತ್ ಇರೋದು ರೇಡಿಯೋ ವೇವ್ಸ್ ಅಥವಾ ಮೈಕ್ರೋವೇವ್ಸ್, ಆದ್ರೆ ಲೆಸ್ ಫ್ರೀಕ್ವೆನ್ಸಿ ಇರೋದು ಅದನ್ನೇ. ಓಕೆ, ಸೊ ಅದು ಗೊತ್ತಿರಬೇಕು. ನೆಕ್ಸ್ಟ್ ಬರ್ತೀನಿ. ಹೈಡ್ರೋಫ್ಲೋರೋಕಾರ್ಬನ್ 141b is one of the most powerful ozone depleting chemical. ಓಝೋನ್ ಅನ್ನ ಕಮ್ಮಿ ಮಾಡ್ತಕ್ಕಂಥದ್ದು, ಲೇಯರ್ನ ಅಲ್ವಾ. ಹೈಡ್ರೋಫ್ಲೋರೋ ಬ್ಯಾನ್ ಮಾಡಿದ್ದಾರಲ್ವಾ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ HCFC ಅಂತ ಕೇಳಿದ್ದಾನೆ. ಇದು ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್. ನಾನೇ ಹೇಳಿದೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ ಅಂತ ಕರಿತೀವಿ. ಇನ್ನು ಒಂದಷ್ಟು ಓಝೋನ್ ನ ನಾಶ ಮಾಡ್ತಕ್ಕಂಥ ಸಬ್ಸ್ಟೆನ್ಸ್ ಗಳನ್ನ ಬ್ಯಾನ್ ಮಾಡಿದೀವಿ ಅಲ್ವಾ ನಾವು. ಅದಕ್ಕೊಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಾನೆ ಕರಿತೀವಿ. ಪ್ರೋಟೋಕಾಲ್, ಓಝೋನ್ ಡಿಪ್ಲೀಷನ್ ಅಲ್ವಾ. ಇದೆಲ್ಲ ಗೊತ್ತಿರಬೇಕು, ಬೇಸಿಕ್ ಥಿಂಗ್ಸ್ಗಳು. ನಾವು ಈ ಒಂದು ಎನ್ವೈರನ್ಮೆಂಟಲ್ ಕನ್ವೆನ್ಷನ್ಸ್ ಬಗ್ಗೆ ಕನ್ನಡದಲ್ಲೇ, ಇಂಗ್ಲಿಷು ಕನ್ನಡ ಎರಡೂ ಇರತಕ್ಕಂಥ ವಿಡಿಯೋ ಮಾಡಿದೀವಿ. ನಮ್ಮ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿ, ಅಲ್ಲಿ ನಾನು ಶೇರ್ ಮಾಡ್ತೇನೆ, ಬೇಕಂದ್ರೆ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಅದು. ಅಲ್ಲೆಲ್ಲ ಡಿಸ್ಕಸ್ ಮಾಡಿದೀವಿ ಮಾಂಟ್ರಿಯಲ್ ಪ್ರೋಟೋಕಾಲ್. ಫೈನ್. ಇಲ್ಲಿ ಕೆಳಗಿನ ಇಲ್ಲಿ ಕೊಟ್ಟಿರ್ತಕ್ಕಂಥ ಬ್ರೋಮೋಫ್ಲೋರೋಕಾರ್ಬನ್ ಆಗಿರ್ಬೋದು, ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ ಆಗಿರ್ಬೋದು, ಮೀಥೈಲ್ ಬ್ರೋಮೈಡ್ ಆಗಿರ್ಬೋದು, ಕ್ಲೋರೋಫ್ಲೋರೋಕಾರ್ಬನ್ಸ್ ಆಗಿರ್ಬೋದು, ಹ್ಯಾಲನ್ಸ್, ಇವೆಲ್ಲನೂ ಕೂಡ ಬ್ಯಾನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಬರ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಆಸ್ ಇಟ್ ಕ್ಯಾನ್ ಬಿ ಮೇಡ್ ಬೈ ದ ಹ್ಯೂಮನ್ ಬಾಡಿ. ನೋಡಿ, ಅಮೈನೋ ಆಸಿಡ್ ಅಂತಕ್ಕಂಥದ್ದು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ. ಪ್ರೋಟೀನ್ಸ್, ಅಮೈನೋ ಆಸಿಡ್ ಪ್ರೋಟೀನ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದು. ಓಕೆ, ಇದರಲ್ಲಿ ನಾನ್ ಎಸೆನ್ಷಿಯಲ್, ಬೇಡದೇ ಇರ್ತಕ್ಕಂಥದ್ದು ಯಾವುದು ಬಾಡಿಲಿ ಆಗ್ತಕ್ಕಂಥದ್ದು ಅಂತ. ಮಿಥೈಯನಾಯಿನ್ ಅಂತ ಏನಿದೆ, ಮಿಥೈಯನಾಯಿನ್ ಇರ್ತಕ್ಕಂಥದ್ದು ಬೇಡದಿರ್ತಕ್ಕಂಥದ್ದು. ಇಲ್ಲಿ ಎಸೆನ್ಷಿಯಲ್ ಮತ್ತೆ ನಾನ್ ಎಸೆನ್ಷಿಯಲ್ ಅಂತ ಬರುತ್ತೆ. ಓಕೆ, ನಾನ್ ಎಸೆನ್ಷಿಯಲ್ ಅಲೈನ್, ಅರ್ಗೈನ್, ಓಕೆ, ಪ್ರೊಲೈನ್, ಸೆಲೈನ್, ಸೊ ಇವೆಲ್ಲ ಟ್ರಯೋಸಿನ್, ಇವೆಲ್ಲ ನಾನ್ ಎಸೆನ್ಷಿಯಲ್ಗಳು. ಎಸೆನ್ಷಿಯಲ್ ನೋಡಿ, ಅಮೈನೋ ಆಸಿಡ್ಸ್ ಅಂದ್ರೆ ಇಷ್ಟ ಸರ್, ಅದೊಂದು ಆರ್ಗಾನಿಕ್ ಕಾಂಪೌಂಡ್. ಓಕೆ, ಅದೇನಾಗುತ್ತೆ ಅಂದ್ರೆ ಕಂಬೈನ್ ಆಗಿ ಪ್ರೋಟೀನ್ ನ ಸಿಂಥಸೈಸ್ ಮಾಡುತ್ತೆ, ನಮ್ಗೆ ಬೇಕಾಗಿರೋ ಪ್ರೋಟೀನ್ ನ ಕೊಡ್ತಕ್ಕಂಥದ್ದು. ಅದನ್ನ ಬಿಲ್ಡಿಂಗ್ ಕಾಂಪೋನೆಂಟ್ ಆಫ್ ಪ್ರೋಟೀನ್ ಅಂತ, ಅಥವಾ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ ಕರಿತೀವಿ. ಅಮೈನೋ ಆಸಿಡ್ ನಿಮ್ಗೆ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ. ಏನಿರುತ್ತೆ ಅದ್ರ ಸುತ್ತ ನಿಮ್ಗೆ ಕಾರ್ಬನ್ ಆಟಮ್ಸ್ ಬಾಂಡೆಡ್ ವಿತ್ ಅಮೈನೋ ಗ್ರೂಪ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಆರ್ ಗ್ರೂಪ್ಸ್ ಅಂತ ಕೂಡ ಕರಿತೀವಿ, ಅದಾಗಿರ್ಬೋದು. ಅಥವಾ ಕಾರ್ಬೋಕ್ಸಿಲ್ ಗ್ರೂಪ್ಸ್ ಅಂತ ಕರಿತೀವಿ, COH ಅಂತ ಕರಿತೀವಿ, ಕಾರ್ಬನ್ ಗ್ರೂಪ್ಸ್ ಆಗಿರ್ಬೋದು. ಸೊ ಈ ತರ ಸುತ್ತ ಇರತಕ್ಕಂಥದ್ದು ನಾವು ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಇದೊಂದು ಸ್ಟ್ರಕ್ಚರ್ ತುಂಬಾ ಅದೇನು ಇಂಪಾರ್ಟೆಂಟ್ ಅಲ್ಲ. ನಾನು ಇಲ್ಲಿ ಎಸೆನ್ಷಿಯಲ್ ಯಾವುದು, ನಾನ್ ಎಸೆನ್ಷಿಯಲ್ ಯಾವುದು ಅಂತ ಕೊಟ್ಟಿದ್ದೀನಿ, ಅದನ್ನ ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಸರಿ, ಇಲ್ಲಿ ನಾನು ತಪ್ಪು ಹೇಳಿದೆ. ದ ರೈಟ್ ಆನ್ಸರ್ ಇಲ್ಲಿ ಒಂದ್ ಸೆಕೆಂಡ್ ಇಲ್ಲಿ ನಾನ್ ಎಸೆನ್ಷಿಯಲ್ ಕೇಳಿರೋದು. ಸೊ ನಾನ್ ಎಸೆನ್ಷಿಯಲ್ ಯಾವುದು? ಪ್ರೋಲಿನ್ ಅಂದ್ರೆ ಬೇಡದೇ ಇರೋದು. ನೋಡಿ, ಪ್ರೋಲಿನ್ ನಾನ್ ಎಸೆನ್ಷಿಯಲ್. ಮಿಥಿಯೋನೈನ್, ಥೈಯೋನೈನ್ ಇದೆಯಲ್ಲ, ಅದು ಎಸೆನ್ಷಿಯಲ್. ಓಕೆ, ಅಂದ್ರೆ ಇಲ್ಲಿ ಮಿಥಿಯೋನೈನ್ ಇದೆಯಲ್ಲ, ಅದು ಎಸೆನ್ಷಿಯಲ್. ಓಕೆ, ರೆಕ್ಟಿಫೈ ಮಾಡ್ಕೊಳ್ಳಿ, ಇದು ಬೇಡದೇ ಇರೋದು ಪ್ರೋಲೈನ್. ಓಕೆ, ನೆಕ್ಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ವೀಕೆಸ್ಟ್ ಆಸಿಡ್? ವೀಕ್ ಮತ್ತೆ ಸ್ಟ್ರಾಂಗೆಸ್ಟ್ ಆಸಿಡ್ ಬಗ್ಗೆ ಗೊತ್ತಿರಬೇಕು. ಒಂದಷ್ಟು ಲಿಸ್ಟ್ ಕೊಡ್ತೀನಿ ನಾನು ಬೇಕಾರೆ. ಇಲ್ಲಿ ವೀಕೆಸ್ಟ್ ಆಸಿಡ್ ಬಂದು ಎಥನಾಯಿಕ್ ಆಸಿಡ್, ಮಿಥನಾಯಿಕ್ ಅಂತ ಬರುತ್ತೆ. ಮಿಥೇನ್, ಎಥೇನ್ ಅಲ್ಲ, ಅದು ವೀಕೆಸ್ಟ್ ಆಸಿಡ್. ಅಂದ್ರೆ ಇಲ್ಲಿ ಲಿಸ್ಟ್ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ. ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿರೋದು, ನೈಟ್ರಿಕ್ ಆಸಿಡ್, ಹೈಡ್ರಾಕ್ಸೈಡಿಕ್ ಆಸಿಡ್, ಪರ್ಕ್ಲೋರಿಕ್ ಆಸಿಡ್, ಕ್ಲೋರಿಕ್ ಆಸಿಡ್, ಇವೆಲ್ಲ ಸ್ಟ್ರಾಂಗ್ ಆಸಿಡ್. ವೀಕ್ ಆಸಿಡ್ ಸಲ್ಫರಸ್ ಆಸಿಡ್, ಮೆಥನಾಯಿಕ್ ಅಥವಾ ಎಥನಾಯಿಕ್ ಆಸಿಡ್, ಫಾಸ್ಫರಿಕ್ ಆಸಿಡ್, ನೈಟ್ರಸ್ ಆಕ್ಸೈಡ್, ಹೈಡ್ರೋಫ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಬೇಡ, ಫ್ಲೋರಿಕ್ ಬೇಡ. ಓಕೆ, ಏನಪ್ಪಾ ಇದು ಆಸಿಡ್ ಸ್ಟ್ರಾಂಗ್ ಬೇಸು ಅಂತಂದ್ರೆ ಏನು? ಸಿ, ಆಸಿಡ್ ಕೆಮಿಕಲ್ ಸಬ್ಸ್ಟೆನ್ಸ್ ನಿಮ್ಗೆ ಗೊತ್ತೇ ಇದೆ. ಅದು ಯಾವಾಗ ನೀರ್ ಜೊತೆ ಅಥವಾ ಬೇರೆ ಜೊತೆ ನಾವು ಮಿಕ್ಸ್ ಮಾಡಿದಾಗ ಅದರಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಅಯಾನ್ ನ ಕಳಿಸುತ್ತೆ, ಅಥವಾ ಹೈಡ್ರೋಜನ್ ಅಯಾನ್ ಅಥವಾ ಪ್ರೋಟಾನ್ ಅಂತ ಕರಿತೀವಿ. ಅದನ್ನ ಬಿಡುಗಡೆ ಮಾಡುತ್ತೆ, ಅಂದ್ರೆ ಬೇರೆದಕ್ಕೆ ಅದನ್ನ ಕೊಡುತ್ತೆ, ಡೊನೇಟ್ ಮಾಡುತ್ತೆ. ಓಕೆ, ಇಲ್ಲಿ ಸ್ಟ್ರಾಂಗ್ ಆಸಿಡ್ಗೂ ವೀಕ್ ಆಸಿಡ್ಗೆ ಏನ್ ಡಿಫ್ರೆನ್ಸ್? ಸ್ಟ್ರಾಂಗ್ ಆಸಿಡ್ ಇಸ್ ಅನ್ ಆಸಿಡ್ ದಟ್ ಅಯೋನೈಸ್ ಕಂಪ್ಲೀಟ್ಲಿ ಇನ್ ಎಕ್ವೇಸಿಯಸ್ ಸೊಲ್ಯೂಷನ್. ಈಗ ವಾಟರ್ ಜೊತೆ ಅದು ಡಿಸೋಲ್ವಿನೇಟ್ ಜಾಸ್ತಿ ಆಗುತ್ತೆ, ಅಂದ್ರೆ ಕಂಪ್ಲೀಟ್ ಆಗಿ ಹೈಡ್ರೋಜನ್ ಅಯಾನ್ ಅಥವಾ ಪ್ರೋಟಾನ್ ಬಿಡುಗಡೆ ಮಾಡಿ ಅದು ಮಿಕ್ಸ್ ಆಗುತ್ತೆ. ವೀಕ್ ಆಸಿಡ್ ಹಂಗಲ್ಲ, ಇಟ್ ಈಸ್ ಪಾರ್ಷಿಯಲಿ ಮಿಕ್ಸ್ ಆಗ್ತಕ್ಕಂಥದ್ದು, ಅಂದ್ರೆ ಓನ್ಲಿ ಫ್ಯೂ ಆಟಮ್ಸ್ ಡಿಸಾಲ್ವ್ಡ್ ಇನ್ ವಾಟರ್, ಅದನ್ನ ವೀಕ್ ಆಸಿಡ್ ಅಂತ ಕರಿತೀವಿ. ಓಕೆ, ಒಂದು ಗೊತ್ತಿರ್ಬೇಕು. ಮತ್ತೆ pH ವ್ಯಾಲ್ಯೂ ಗೊತ್ತಿರ್ಬೇಕು. ಸ್ಟ್ರಾಂಗ್ ಆಸಿಡ್ pH ವ್ಯಾಲ್ಯೂ 0 to 3 ಇರುತ್ತೆ. pH ವ್ಯಾಲ್ಯೂ ಹೈಯರ್ ದೆನ್ 3 to 7 ಇರುತ್ತೆ, ಅದನ್ನ ವೀಕ್ ಆಸಿಡ್ ಅಂತ ಕರಿತೀವಿ. ಓಕೆ, ಸೊ ಅದು ಕೂಡ ಗೊತ್ತಿರಬೇಕು.
ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ, ಲಿಸ್ಟ್ ಕೊಟ್ಟು ನೋಡ್ಕೊಳ್ಳಿ ಪ್ರಮುಖವಾದ ಇದರಲ್ಲಿ. ಈಗ ನೋಡಿ ಇಥನಾಯಿಕ್, ಮಿಥನಾಯಿಕ್, ಇದು ವೀಕ್ ಆಸಿಡ್ ನೋಡಿ ಇಲ್ಲಿದೆ. ಮಿಥನಾಯಿಕ್ ಅಥವಾ ಇಥನಾಯಿಕ್ ಇವೆಲ್ಲ ವೀಕ್ ಆಸಿಡ್ಗಳು. ಫೈನ್. ನೆಕ್ಸ್ಟ್ ಬರ್ತೇನೆ, ಇನ್ ಟರ್ಮ್ಸ್ ಆಫ್ ಎಕಾಲಜಿ an organism that can tolerate wide range of temperatures referred as. ಅಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾ ತರದ ಇದು ಅಲ್ಲಿ ಮಾತ್ರ ಸಿಗುತ್ತದು. ಟೆಂಪರೇಚರ್ ಆಗಿರ್ಬೋದು ಇದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೈಚೆ ಅಂತಿದೆ, ಹಾಲೈನ್ ಅಂತಿದೆ, ಓಕೆ, ಮತ್ತೆ ಯೂರಿ ಥರ್ಮಲ್ ಅಂತಿದೆ ನೋಡಿ. ಇಲ್ಲಿ ಟೆಂಪರೇಚರ್ ಅಂದ್ರೆ ಥರ್ಮಲ್, ಕಣ್ಮುಚ್ಕೊಂಡು ಟಿಕ್ ಹಾಕಿ. ಥರ್ಮಲ್ ಮೀನ್ಸ್ ಟೆಂಪರೇಚರ್, ಓಕೆ. ಹಾಲೈನ್ ಅಂತ ಇಲ್ಲೂ ಇದೆ. ಹಾಲೈನ್ ಮೀನ್ಸ್ ಲವಣ, ಓಕೆ, ಲವಣ ಅಥವಾ ಸಲೈನ್ ಇಂಗ್ಲಿಷ್ ಅಲ್ಲಿ ಸಾಲಿನಿಟಿ ಅಂತ ಕರಿತೀವಿ, ಓಕೆ. ಸೊ ನೈಶೆ ಅಂತಕ್ಕಂಥದ್ದೇನು, ಅದೊಂದು ಅಲ್ಲಿ ಮಾತ್ರ ಸಿಗ್ತಕ್ಕಂಥದ್ದು, ಓಕೆ, ಅದನ್ನ ಅಲ್ಲಿಗೆ ಮಾತ್ರ ಅಡಾಪ್ಟ್ ಆಗಿರುತ್ತೆ. ಬಟ್ ಇಲ್ಲಿ ಟೆಂಪರೇಚರ್ನ ತಡ್ಕೊಳ್ತಕ್ಕಂಥ ಒಂದು ಟಾಲರೆಂಟ್ ಇರೋದು ಯೂರೋ. ಅದೇ ತರ ಯೂರೋ ಹಾಲೈನ್ ಹೈಯೆಸ್ಟ್ ಟಾಲರೇಟ್ ಮಾಡ್ತಕ್ಕಂಥ ಸಲಿನಿಟಿ, ಒಂದು ವಾಟರ್ ತುಂಬಾ ಲವಣ ಇದ್ರೆ ಅದನ್ನ ತಡ್ಕೊಳ್ತಕ್ಕಂಥದ್ದು. ಹಾಲೈನ್ ಅಂದ್ರೆ ಲವಣ ಅಥವಾ ಸಲಿನಿಟಿ ಅಂತ ಕರಿತೀವಿ, ಓಕೆ. ನೋಡಿ ಇವೆಲ್ಲ ನಿಮ್ಗೆ ಏನಂದ್ರೆ ಸಿಂಪಲ್ ಆಗಿರ್ತವೆ ನೋಡಿ. ಟೆಂಪರೇಚರ್ ಅಂದ್ರೆ ಏನು, ಥರ್ಮಲ್ ಇದೊಂದೇ ಆಪ್ಷನ್ ಇರೋದು, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ ಅಲ್ವಾ. ಸುಮ್ಮನೆ ಒಂದಷ್ಟು ಬೇಸಿಕ್ ಒಂದು ಏನು ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ನೆಕ್ಸ್ಟ್, ದ ಡಿಸೀಸಸ್ ಝೀರೋಪ್ಥಾಲಮೈ ಇಸ್ ಕಾಸ್ಡ್ ಇನ್ ಚಿಲ್ಡ್ರನ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ವಿಚ್ ವಿಟಮಿನ್ ದೇರ್ ಡಯಟ್. ನೋಡಿ ವಿಟಮಿನ್ಸ್ಗಳು ಅದರಿಂದ ಆಗ್ತಕ್ಕಂಥ ಒಂದು ರೋಗಗಳು, ಅದ್ರ ಡಿಫಿಷಿಯನ್ಸಿ ಅದಿಲ್ಲದಾಗ, ಓಕೆ. ಝೀರೋಪ್ಥಾಲಮೈನ್, ಆಪ್ತೋ ಅಂತಕ್ಕಂಥ ತಕ್ಷಣ ನಿಮಗೆ ಕಣ್ಣು ಅಂದ ತಕ್ಷಣ ವಿಟಮಿನ್ ಎ ಅಂತ ಹಾಕ್ಬಿಡ್ಬೋದು ಕಣ್ಣು ಮುಚ್ಕೊಂಡು ಅಲ್ವಾ. ನಾನು ಲಿಸ್ಟ್ ಕೊಡ್ತೀನಿ ನೋಡ್ಕೊಳ್ಳಿ. ವಿಟಮಿನ್ ಎ, ವಿಟಮಿನ್ ಬಿಲಿ B6, B12, B1, B2, B3 ಇರುತ್ತೆ, ಅದನ್ನು ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ, ಓಕೆ. B6 A B ಆಯ್ತಾ, ಆಮೇಲೆ C D, ಇದು ವೆರಿ ಇಂಪಾರ್ಟೆಂಟ್. ಯಾವುದಕ್ಕೆ, ನಿಮ್ಗೆ IBಗೆ 10th ಲೆವೆಲ್ ವೆರಿ ಇಂಪಾರ್ಟೆಂಟ್. ಇಷ್ಟು ಇನ್ನು ತುಂಬಾ ಬೇರೆ ಇದೆ, ನಾನು ಕೊಟ್ಟಿಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. ಈಗ ಬೆರಿ ಅನ್ನೋ ಬರುತ್ತೆ. ಬೆರಿ ಯಾವ್ದ್ರಲ್ಲಿ ಬರುತ್ತೆ, ವಿಟಮಿನ್ ಬಿಲಿ ಆಕ್ಚುಲಿ ವಿಟಮಿನ್ B1 ಅಲ್ಲಿ ಬರೋದು ಅಲ್ವಾ. ಸ್ಕರ್ವಿ ವಿಟಮಿನ್ ಸಿ ಬರುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಡಿಸೀಸಸ್. ಈ ವಿಟಮಿನ್ ಡಿ ಕೊರತೆಯಿಂದ ಬರೋದು ರಿಕೆಟ್ಸ್, ಮೋಸ್ಟ್ ಇಂಪಾರ್ಟೆಂಟ್. ನೈಟ್ ಬ್ಲೈಂಡ್ನೆಸ್, ಝೀರೋಪ್ಥಾಲಮೈನ್, ಅದು ವಿಟಮಿನ್ ಎ ಇಂದ ಬರ್ತಕ್ಕಂಥದ್ದು, ಓಕೆ. ಹಂಗೆ ವಿಟಮಿನ್ B12, B6 ಅದು ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಯಾಕಂದ್ರೆ ಇಲ್ಲಿ ಆಪ್ಷನ್ B12 ಅಂತ ಕೊಟ್ಟಿದ್ದ, ಹಂಗಾಗಿ ನಾನು ಅದ್ರದ್ದು ಡೀಟೇಲ್ ಅಲ್ಲಿ ಕೊಟ್ಟಿದ್ದೀನಿ, ಓಕೆ. ನೋಡ್ಕೊಳ್ಳಿ ಒಂದ್ಸಲ. ಫೈನ್ ಸರ್. ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಕ್ವಶನ್ ಇರುತ್ತೆ, ಹಂಗಾಗಿ ಆಪ್ಷನ್ ಇಂಗ್ಲಿಷ್ ಇರುತ್ತೆ, ಹಾಗಾಗಿ ನಾನು ಇಂಗ್ಲಿಷಲ್ಲಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬಟ್ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಯಾಕಂತಂದ್ರೆ ನಿಮಗೆ ಇಂಗ್ಲಿಷಲ್ಲಿ ಓದ್ಬೇಕು, ಆಪ್ಷನ್ ಇಂಗ್ಲಿಷ್ ಇರೋದ್ರಿಂದ. ಅದ್ರ ಬಗ್ಗೆ ನಾನು ಕನ್ನಡದಲ್ಲಿ ಕೊಡ್ತಾ ಇದೆ ಇಲ್ಲಿ, ಓಕೆ. ಇನ್ನೂ ತುಂಬಾ ಕ್ವಶನ್ಸ್ಗಳಿದೆ, ಡೀಟೇಲ್ ಆಗಿ ಮುಂದೆ ಡಿಸ್ಕಸ್ ಮಾಡೋಣ. ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ. ಒಂದೇ ವಿಡಿಯೋದಲ್ಲಿ ತುಂಬಾ ತಗೊಂಡ್ರೆ ನಿಮಗೂ ಕನ್ಫ್ಯೂಷನ್ ಆಗುತ್ತೆ. ಇದನ್ನೇ ಹೆಚ್ಚು ರಿವಿಷನ್ಸ್ ಮಾಡಿ, ಓಕೆ. ನಾನು ಇಲ್ಲಿ ಕಂಪ್ಲೀಟ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಕೊಟ್ಟಿರ್ತೀನಿ, ಅದು ಕೂಡ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ನಾನು ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋಸ್ಗಳು ನೀವು ನೋಡಬಹುದು. ಅಥವಾ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ, ಅಲ್ಲಿಂದ ಕೂಡ ತಾವು ತಗೋಬಹುದು, ಓಕೆ. ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.